ಓಕೆ, ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಟೆಕ್ಕಿ ಅತುಲ್ ಸುಭಾಷ್, ಅತುಲ್ ಪತ್ನಿ ಬಾಮೈದ ಅತ್ತಿಗೆ ಅರೆಸ್ಟ್. ಉತ್ತರ ಪ್ರದೇಶದಲ್ಲಿ ಬೆಂಗಳೂರು ಪೊಲೀಸರ ಕಾರ್ಯಾಚರಣೆ. ಅತುಲ್ ಸುಭಾಷ್, ಟೆಕ್ಕಿ ಅತುಲ್ ಸುಭಾಷ್ ಆತ್ಮಹತ್ಯೆ ಪ್ರಕರಣ, ನಾಟ್ ಮೋಹನ್. ನೋಡಿ, ಪತ್ನಿ ಅಲ್ಲ, ನಾಟ್ ಸತಿ. ಅತುಲ್ ಬಾಮೈದ ಅತ್ತಿಗೆ ಬಂಧನವಾಗಿದೆ. ಅತುಲ್ ಬಾಮೈದ ಮತ್ತು ಅತ್ತಿಗೆ ಬಂಧನ. ನೋಡಿ, ಕರ್ನಾಟಕ ಪೊಲೀಸರಿಂದ ಅವರಿಬ್ಬರ ಬಂಧನವಾಗಿದೆ. ಇವರು ಬೆಳಗ್ಗೆ ಬೈಕಲ್ಲಿ ಓಡೋಗ್ತಾ ಇದ್ರು, ಅವರನ್ನು ಪತ್ತೆ ಹಚ್ಚಿದ್ದಾರೆ. ಪತ್ನಿ ಇನ್ನೂ ಬಂಧನವಾಗಿಲ್ಲ. ಅತುಲ್ ಬಾಮೈದ ಅತ್ತಿಗೆ ಬಂಧನವಾಗಿದೆ. ಅಂದರೆ ಹೆಂಡತಿಯ ಸಹೋದರ ಮತ್ತು ಸಹೋದರನ ಹೆಂಡತಿ. ಅತುಲ್ ಬಾಮೈದ ಮತ್ತು ಅತ್ತಿಗೆ ಬಂಧನವಾಗಿದೆ. ಇದೀಗ ಅತುಲ್ ಅವರ ಅತ್ತೆ ಬಂಧನ ಆಗಿಲ್ಲ ಮತ್ತು ಹೆಂಡತಿ ಕೂಡ ಬಂಧನವಾಗಿಲ್ಲ. ಟೆಕ್ಕಿ ಅತುಲ್ ಸುಭಾಷ್ ಟೆಕ್ಕಿ ಅತುಲ್ ಸುಭಾಷ್, ಅತುಲ್ ಬಾಮೈದ ಮತ್ತು ಅತ್ತೆ ಬಂಧನ. ನೋಡಿ, ಕರ್ನಾಟಕ ಪೊಲೀಸರು ಅಲ್ಲಿಗೆ ತೆರಳಿದ್ರು. ಕೇವಲ ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ ಈ ದೃಶ್ಯಾವಳಿ. ಹೇಗೆ ಬಳ್ಳಾರಿ ಸ್ಟೋರಿ ಬಂದಾಗ ನಾವು ವೆಸ್ಟ್ ಬೆಂಗಾಲ್ ತನಕ ಹೋಗಿದ್ವಿ, ಅದೇ ರೀತರ ಈ ಅತುಲ್ ಸುಭಾಷ್ ಅವರ ಆತ್ಮಹತ್ಯೆಗೆ ಸಂಬಂಧಪಟ್ಟ ಹಾಗೆ ನಾವು ಉತ್ತರ ಪ್ರದೇಶಕ್ಕೂ ಹೋಗಿದ್ದೀವಿ. ಅಲ್ಲಿ ಬೆಳಗ್ಗೆ ಅವರು ಬೈಕಲ್ಲಿ ತಪ್ಪಿಸ್ಕೊಳ್ತಾ ಇದ್ರು, ಅದು ಅತ್ತೆ. ಈಗ ಅತ್ತಿಗೆ ಮತ್ತು ಬಾಮೈದ ಬಂಧನ ಆಗಿದೆ. ಇವರ ಮೇಲೆ ಕೂಡ ಕೇಸ್ ಇದೆ. ನೋಡಿ, CCTV ಫುಟೇಜ್ ಯಾವ ಥರ ಅವರನ್ನು ಬಂಧಿಸಲಾಗಿದೆ ಸೂಕ್ಷ್ಮವಾಗಿ ಗಮನಿಸಿ. ಅವರಿಬ್ಬರಲ್ಲಿರ್ತಾರೆ ನೋಡಿ, ಜಾಕೆಟ್ ಹಾಕೊಂಡಿದ್ದಾರೆ, ಮತ್ತೊಬ್ಬ ಜಾಕೆಟ್ ಹಾಕೊಂಡು, ಇವರು ಶಾಲ್ ಹಾಕ್ಕೊಂಡು. ಬೆಳಿಗ್ಗೆ ಬಹುಶಃ ಇವರೇ ಓಡೋಗಿರ್ಬೇಕು. ನೋಡಿ, ಅಲ್ಲಿಗೆ ಬರ್ತಾರೆ. ಭಯ ಆಗಿತ್ತು ಅವ್ರಿಗೆ. UP ರಿಜಿಸ್ಟ್ರೇಷನ್ ಕಾರ್ ನೋಡ್ತಾ ಇದ್ದೀರಿ ನೀವು. 3 ಕಾರ್ ನಿಂತಿದೆ, ಅದರ ಮುಂಭಾಗದಲ್ಲಿದ್ದಾರೆ ನೋಡಿ. ನೋಡಿ, ಅಲ್ಲಿಂದ ಬರ್ತಾ ಇದ್ದಾರೆ. ಮಾರತಳ್ಳಿ ಪೊಲೀಸರಿಂದ ಇಬ್ಬರು ವಶಕ್ಕೆ. ಕೇವಲ ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ ಅಪ್ಡೇಟ್ ವಿತ್ ವಿಜುವಲ್. ನಿಶಾ ಸಿಂಘಾನಿಯಾ ಅತ್ತಿಗೆ ಅನುರಾಗ್ ಸಿಂಘಾನಿಯಾ ಬಂಧನ. ಬಾಮೈದ ಉತ್ತರ ಪ್ರದೇಶದ ಔನ್ಪುರ ಠಾಣಾ ವ್ಯಾಪ್ತಿಯಲ್ಲಿ ವಶಕ್ಕೆ. ಮಾರತಹಳ್ಳಿ ಪೊಲೀಸರಿಂದ ತಕ್ಷಣದ ಕಾರ್ಯಾಚರಣೆ. ನಿಶಾ ಸಿಂಘಾನಿಯಾ ಬಾಮೈದನ ಹೆಂಡತಿ ಅತ್ತಿಗೆ. ಉತ್ತರ ಪ್ರದೇಶದ ಔನ್ಪುರದಲ್ಲಿ ನೋಡಿ, ಅವರಿಬ್ಬರು ಶಾಲ್ ಹಾಕ್ಕೊಂಡಿದ್ದಾರೆ, ಅತ್ತಿಗೆ. ಆಮೇಲೆ ನಿಶಾ ಸಿಂಘಾನಿಯಾ ಮತ್ತು ಬಾಮೈದ. ಅತುಲ್ ಸುಭಾಷ್, ಬಾಮೈದ ಮತ್ತು ಅತ್ತೆ ಪೊಲೀಸರ ವಶಕ್ಕೆ. ಅಂದರ್ ಇನ್ನೂ ಕೂಡ ಪತ್ನಿಯನ್ನು ಬಂಧಿಸಿಲ್ಲ. ಇನ್ನೂ ಕೂಡ ಅತುಲ್ ಬಾಮೈದ ಮತ್ತು ಅತ್ತೆ ಬಂಧನವ. ಅತುಲ್ ಬಾಮೈದ ಮತ್ತು ಅತ್ತೆ ಅಂದರೆ ಹೆಂಡತಿಯ ತಾಯಿ. ನಿಶಾ ಸಿಂಘಾನಿಯಾ ಅತುಲ್ ಸುಭಾಷ್ ಅವರ ಹೆಂಡತಿಯ ತಾಯಿ ನಿಶಾ ಸಿಂಘಾನಿಯಾ ಮತ್ತು ಸಹೋದರ. ಇವರು ಬೆಳಗ್ಗೆ ಬೈಕಲ್ಲಿ ತಪ್ಪಿಸ್ಕೊಂಡು ಓಡ್ತಿದ್ರು. ಅದನ್ನು ಕೂಡ ನಾನು ದೃಶ್ಯದಲ್ಲಿ ಆದರೆ ತೋರಿಸ್ತೇನೆ. ಬೆಳಗ್ಗೆ ಬೈಕಲ್ಲಿ ಎಸ್ಕೇಪ್ ಆಗಿದ್ರು, ಇವತ್ತು ಅರೆಸ್ಟ್ ಆಗಿದ್ದಾರೆ. ಅತ್ತೆ ಮತ್ತು ಬಾಮೈದ ನೋಡಿ, ಇವತ್ತು ಬೆಳಗ್ಗೆ ಇದು ಬೆಳಗ್ಗಿದ್ದು. ಬೈಕಲ್ಲಿ ಅತುಲ್ ಅತ್ತೆ ಮತ್ತು ಪರಾರಿ ಆಗಿರ್ತಾರೆ. ಪರಾರಿಯಾದ ದೃಶ್ಯ ಬೆಳಗ್ಗೆ ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ ಸಿಕ್ತು. ಈಗ ರಾತ್ರಿ ಬಂಧನವಾಗಿದೆ. ಮಾರತಳ್ಳಿ ಪೊಲೀಸರು ಬಂಧಿಸಿದ್ದಾರೆ. ಈ ದೃಶ್ಯ ಕೇವಲ ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ, ಬೇರೆಲ್ಲೂ ಇಲ್ಲ. ಆಕೆಯ ತಾಯಿ ಮತ್ತು ಆಕೆಯ ಮಗ, ಅವ್ರ ಮಗ ಅದು. ಅಂದರೆ ಅತುಲ್ ಸುಭಾಷ್ ಅವರ ಹೆಂಡತಿಯ ತಾಯಿ ಅತ್ತೆ
ಮತ್ತು ಹೆಂಡತಿಯ ತಮ್ಮ, ಅತ್ತೆ ಮತ್ತು ಅತ್ತೆ ಮಗ, ಅತ್ತೆ ಮತ್ತು ಅತ್ತೆಯ ಮಗ ಬಾಮೈದ, ಹೆಂಡತಿಯ ತಮ್ಮ ಮತ್ತು ಹೆಂಡತಿಯ ತಾಯಿ ಇಬ್ಬರನ್ನ ಮಾರತಳ್ಳಿ ಪೊಲೀಸರು. ಬೆಳಗ್ಗೆ ಎಸ್ಕೇಪ್, ರಾತ್ರಿ ಅರೆಸ್ಟ್. ಬೆಳಗ್ಗೆ ಎಸ್ಕೇಪ್ ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ ಬೈಕಲ್ಲಿ. ಈಗ ತಾಯಿ ಮಗ ವಶಕ್ಕೆ ಪೊಲೀಸ್ ಜೀಪಲ್ಲಿ. ಬನ್ನಿ ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಕೊಡ್ತಾ ಹೋಗ್ತೀನಿ. ಆ ದೃಶ್ಯಾವಳಿಗಳು ಕೇವಲ ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ ಬೆಳಗಿನ ದೃಶ್ಯಾವಳಿಗಳು ನೋಡಿದ್ರಿ. ಹೇಗೆ ಬಳ್ಳಾರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಳ್ಳಾರಿಯಿಂದ ನೇರವಾಗಿ ವೆಸ್ಟ್ ಬೆಂಗಾಲ್ಗೆ ಹೋಗಿ ಅಲ್ಲಿರುವಂಥ ಫಾರ್ಮಾ ಕಂಪನಿ ಅದರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿದ್ವಿ ರಿಪಬ್ಲಿಕ್ ಕನ್ನಡದ ವೀಕ್ಷಕರಿಗಾಗಿ. ಈಗ ಉತ್ತರ ಪ್ರದೇಶಕ್ಕೆ ಹೋಗಿ ಅಲ್ಲಿರುವಂಥ ಮಾಹಿತಿಗಳನ್ನು ಬೆಳಗ್ಗಿನಿಂದ ಸಂಜೆ ತನಕ ಕಲೆ ಹಾಕಿದ್ದೀವಿ. ಮಾರತಳ್ಳಿ ಪೊಲೀಸರ ಜೊತೆ ನಾವಿದ್ದೀವಿ. ಈಗ ಆ ದೃಶ್ಯ CCTV ದೃಶ್ಯ ಕೂಡ ಸಿಕ್ಕಿದೆ, ಅವರ ಬಂಧನ ಆಗಿದೆ. ಅನೇಕರಿಗೆ ಇದು ಗೊತ್ತಾಗಲಿಕ್ಕಿಲ್ಲ ಏನು ಸ್ಟೋರಿ ಇದೆ, ಬನ್ನಿ ಹೇಳ್ತೀನಿ. ಅತುಲ್ ಸುಭಾಷ್ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಆರೋಪಿಗಳು ಪರಾರಿಯಾಗಿದ್ದರು, ಈಗ ಅವರನ್ನು ವಶಕ್ಕೆ ಪಡೆಯಲಾಗಿದೆ. ಇನ್ನು ಹೆಂಡತಿಯನ್ನು ವಶಕ್ಕೆ ಪಡೆದಿಲ್ಲ. ಈಗ ಆ ಮಗು ನೋಡೋದಕ್ಕೆ 30 ಲಕ್ಷ ಕೊಡಬೇಕು ಅಂತ ಹೇಳಿದ್ರಲ್ಲ, ಆ ಮಗುವನ್ನಾದರೂ ನಮಗೆ ಕೊಡಿ ಅಂತೇಳಿ ಅತುಲ್ ಪೋಷಕರು ಆಗ್ರಹಿಸ್ತಾ ಇದ್ದಾರೆ. ಈ ಮಧ್ಯೆ ನಿಖಿತಾ ಸಿಂಘಾನಿಯಾ ಹೆಂಡತಿ, ಆಕೆ ಸಹೋದರ ಬಂಧನವಾಗಿದೆ ಮತ್ತು ತಾಯಿ. 3 ಪೈಕಿ 2 ಬಂಧಿಸಿದ್ದಾರೆ ಹೆಂಡತಿ ಬಿಟ್ಟು. 3 ಪೈಕಿ 2 ಬಂಧಿಸಿದ್ದಾರೆ ಹೆಂಡತಿ ಬಿಟ್ಟು. ಲೋಕಸಭೆ ವಿಧಾನಸಭೆ ಚುನಾವಣೆಗಳ ಜೊತೆಗೆ ಸ್ಥಳೀಯ ಸಂಸ್ಥೆ ಪುರಸಭೆ ಚುನಾವಣೆ ಏಕಕಾಲಕ್ಕೆ ನಡೆಸುವುದು ಕೇಂದ್ರದ ಪ್ಲಾನ್. ಆದ್ದರಿಂದ ಕರ್ನಾಟಕದಲ್ಲಿ ಮುಂಬರುವ ವಿಧಾನಸಭಾ ಚುನಾವಣೆ 2028ರ ಬದಲು 2029ಕ್ಕೆ ನಡೆಯುವ ಸಾಧ್ಯತೆ ಇದೆ. नेशन वन इलेक्शन इसको लेकर पूरे देश में एक जो उत्साह की लहर है, क्योंकि हर 6 महीने में 3 महीने में इलेक्शंस होना, इतना ज़्यादा खर्चा सरकार का होता है. सबसे बड़ा चैलेंज एक तो इतना खर्चा होता है, 3-4 महीने में सारे अधिकारी जो है वो ड्यूटीज़ पे लग जाते हैं, सारे संस्थान रुक जाते हैं. देखिए, मोदी सरकार में एक ही नारा है, वन नेशन वन अडानी. उनको देश के लिए, देश की संपत्तियों को बेचने के लिए एक अपना दोस्त चाहिए और उसके लिए वो काम कर रहे हैं. जहाँ तक वन नेशन वन इलेक्शन का सवाल है, इसमें मुझे ये नहीं समझ में आता कि अगर 5 साल के लिए एक निर्वाचित सरकार है और वो सरकार बीच में अल्पमत में आ गई तो आप क्या करेंगे? ಏಕಕಾಲದಲ್ಲಿ ಲೋಕಸಭೆ ಮತ್ತು ರಾಜ್ಯಗಳ ಚುನಾವಣೆ ನಡೆಸುವ ಕಾಯ್ದೆಗೆ ಕಾಂಗ್ರೆಸ್ ಮತ್ತು AAP ಸೇರಿ ಇಂಡಿಯಾ ಬ್ಲಾಕ್ ಪಕ್ಷಗಳು ವಿರೋಧ ವ್ಯಕ್ತಪಡಿಸಿದವು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.